ಶ್ರೀರಾಮನವಮಿ ವಿಶೇಷ ರಾಮನ ಜನನದ ರಹಸ್ಯ ಮತ್ತು ಪಾಲಿಸಬೇಕಾದ ನಿಯಮಗಳು. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಚಂದ್ರನ ಜನ್ಮದಿನದ ಬಗ್ಗೆ ನಿಮಗೆಷ್ಟು ಗೊತ್ತು? ಆತ ಹುಟ್ಟಿದ ದಿನ ನಡೆದ ಆ ಒಂದು ವಿಶೇಷ ಘಟನೆಯೇನು? ಹಾಗೆ ಈ ರಾಮನವಮಿಯ ದಿನ ನಾವು ಪಾಲಿಸಲೇಬೇಕಾದ ಮುಖ್ಯವಾದ ನಿಯಮಗಳೇನು? ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನವನ್ನು ನಾವೆಲ್ಲರೂ ಅತ್ಯಂತ ಸಡಗರದಿಂದ ಶ್ರೀರಾಮ ನವಮಿಯಾಗಿ ಆಚರಿಸುತ್ತೇವೆ. ತ್ರೇತಾಯುಗದಲ್ಲಿ ಅಯೋಧ್ಯೆಯ ರಾಜ ದಶರಥ ಮತ್ತು ಕೌಸಲ್ಯೆಯರ ಪ್ರೀತಿಯ ಮಗನಾಗಿ ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ರಾಮನಾಗಿ ಅವತರಿಸಿದ ಪವಿತ್ರ ದಿನವಿದು. ಮೊದಲನೆಯದಾಗಿ ಶ್ರೀರಾಮ ಹುಟ್ಟಿದ ದಿನ ನಡೆದ ಆ ವಿಶೇಷ ಘಟನೆ ಏನು ಗೊತ್ತಾ? ಮಹರ್ಷಿ ವಾಲ್ಮೀಕಿಗಳು ಬರೆದ ರಾಮಾಯಣದ ಪ್ರಕಾರ ರಾಮನು ಮಧ್ಯಾಹ್ನ ಸರಿಯಾಗಿ 12 ಗಂಟೆಗೆ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದನು. ಆ ಸಮಯದಲ್ಲಿ ಸೂರ್ಯ, ಮಂಗಳ, ಗುರು, ಶುಕ್ರ ಮತ್ತು ಶನಿ 5 ಪ್ರಮುಖ ಗ್ರಹಗಳು ತಮ್ಮ ಉಚ್ಚ ಸ್ಥಾನದಲ್ಲಿ ಹೈಯೆಸ್ಟ್ ಎಕ್ಸಾಲ್ಟೆಡ್ ಪೊಸಿಷನ್ಸ್ ಇದ್ದವು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಂತಹ ಅಪರೂಪದ ಗ್ರಹಗತಿಗಳು ಸಾವಿರಾರು ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತವೆ. ಇಡೀ ಬ್ರಹ್ಮಾಂಡವೇ ಆ ದೈವಾಂಶ ಸಂಭೂತನ ಜನನಕ್ಕಾಗಿ ಕಾಯುತ್ತಿತ್ತು ಎನ್ನುವುದಕ್ಕೆ ಇದೇ ಸಾಕ್ಷಿ. ಅಷ್ಟೇ ಅಲ್ಲ, ಆತನ ಜನನದ ಸಮಯದಲ್ಲಿ ದೇವತೆಗಳು ಆಕಾಶದಿಂದ ಪುಷ್ಪವೃಷ್ಟಿ ಮಾಡಿದ್ದರು ಎಂದು ಪುರಾಣಗಳು ಹೇಳುತ್ತವೆ. ಹಾಗಾದರೆ ಇಷ್ಟು ಪವಿತ್ರವಾದ ರಾಮನವಮಿಯ ದಿನ ನಾವು ಪಾಲಿಸಲೇಬೇಕಾದ ನಿಯಮಗಳೇನು? ಬನ್ನಿ ತಿಳಿಯೋಣ. ನಿಯಮ 1: ಉಪವಾಸ ಮತ್ತು ಸಾತ್ವಿಕ ಆಹಾರ. ರಾಮನವಮಿಯಂದು ಸಾಧ್ಯವಾದಷ್ಟು ಉಪವಾಸ ವ್ರತವನ್ನು ಆಚರಿಸಬೇಕು. ಆರೋಗ್ಯದ ಸಮಸ್ಯೆ ಇದ್ದವರು ದಿನವಿಡೀ ಸಾತ್ವಿಕ ಆಹಾರವನ್ನು ಬೆಳ್ಳುಳ್ಳಿ, ಈರುಳ್ಳಿ ಇಲ್ಲದ ಮಾತ್ರ ಸೇವಿಸಬೇಕು. ನಿಯಮ 2: ಪೂಜೆ ಮತ್ತು ಪಾರಾಯಣ. ಮುಂಜಾನೆ ಬೇಗನೆ ಎದ್ದು ಶುಚಿರ್ಭೂತರಾಗಿ ದೇವರ ಮನೆಯಲ್ಲಿ ಶ್ರೀರಾಮನ ಚಿತ್ರಕ್ಕೆ ತುಳಸಿ ಮತ್ತು ಹೂವುಗಳಿಂದ ಅಲಂಕರಿಸಬೇಕು. ಈ ದಿನ ಸಂಪೂರ್ಣ ರಾಮಾಯಣ, ಸುಂದರಕಾಂಡ ಅಥವಾ ಕನಿಷ್ಠ ಪಕ್ಷ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅತ್ಯಂತ ಮಂಗಳಕರ. ನಿಯಮ 3: ಪಾನಕ, ಕೋಸಂಬರಿ ನೈವೇದ್ಯ. ರಾಮನವಮಿ ಬೇಸಿಗೆಯ ಆರಂಭದಲ್ಲಿ ಬರುತ್ತದೆ. ಹಾಗಾಗಿ ದೇವರಿಗೆ ಬೆಲ್ಲದ ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆ ಕೋಸಂಬರಿಯನ್ನು ನೈವೇದ್ಯ ಮಾಡಿ ಅದನ್ನು ಪ್ರಸಾದದ ರೂಪದಲ್ಲಿ ಇತರರಿಗೆ ಹಂಚಬೇಕು. ಇದು ದೇಹಕ್ಕೂ ತಂಪು, ಆತ್ಮಕ್ಕೂ ತಂಪು. ನಿಯಮ 4: ರಾಮನಾಮ ಸ್ಮರಣೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ಮಂತ್ರವನ್ನು ಈ ದಿನ 108 ಬಾರಿ ಜಪಿಸುವುದರಿಂದ ಮನಸ್ಸಿನ ಆತಂಕಗಳೆಲ್ಲ ದೂರವಾಗಿ ಅತೀವ ಶಾಂತಿ ಸಿಗುತ್ತದೆ. ಶ್ರೀರಾಮ ಕೇವಲ ಒಬ್ಬ ದೇವರಲ್ಲ, ಆತ ಒಬ್ಬ ಆದರ್ಶ ಮಗ, ಆದರ್ಶ ಪತಿ, ಆದರ್ಶ ಸ್ನೇಹಿತ ಮತ್ತು ಆದರ್ಶ ರಾಜ. ಆತನ ತತ್ವಗಳನ್ನು ನಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಅಳವಡಿಸಿಕೊಳ್ಳುವುದೇ ನಾವು ಆತನಿಗೆ ಸಲ್ಲಿಸುವ ನಿಜವಾದ ಭಕ್ತಿ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ಕಾಮೆಂಟ್ಗಳಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಲು ಮರೆಯಬೇಡಿ. ದಯವಿಟ್ಟು ನಿಮ್ಮ K25 ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಜೈ ಶ್ರೀರಾಮ್.